ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22 ಮತ್ತು 25ನೇ ವಚನಗಳು. ಪುರುಷರೇ, ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ರಿ. ಪ್ರಿಯರೇ, ಪ್ರೀತಿಸಿದ ಗುಣ ಪುರುಷರಿಗೂ ವಿಧೇಯರಾಗದ ಒಂದು ಗುಣ ಮಹಿಳೆಯರಿಗೂ ಇರುತ್ತದೆ ಎಂಬ ಕಾರಣದಿಂದಲೇ ಅಪೊಸ್ತಲನಾದ ಪೌಲನು ಕುಟುಂಬದಲ್ಲಿರುವವರಿಗೆ ಈ ಮೇಲ್ಕಂಡ ಆಲೋಚನೆಗಳನ್ನು ನೀಡುತ್ತಿದ್ದಾನೆ. ಕುಟುಂಬದಲ್ಲಿ ವಾಗ್ವಾದಗಳಾಗಲಿ, ಹಠಮಾರಿತನವಾಗಲಿ ಅಥವಾ ಗೊಣಗಾಟವಾಗಲಿ ಇರಲೇಬಾರದು. ಹೊಸದಾಗಿ ಮದುವೆಯಾದ ದಂಪತಿಗಳಿಬ್ಬರು ತಮ್ಮ ಊರಿನಲ್ಲಿದ್ದ ತೋಟಗಳನ್ನು ಸುತ್ತಿ ನೋಡಲು ಹೋಗಿದ್ದರಂತೆ. ಅಲ್ಲಿ ಒಂದು ಭತ್ತದ ಗದ್ದೆಯು ಕೊಯ್ಲಿಗೆ ಬಂದಿತ್ತು. ಹೆಂಡತಿ ತನ್ನ ಗಂಡನಿಗೆ, ನೋಡಿ, ಕತ್ತರಿಯಿಂದ ಕತ್ತರಿಸಿದಂತೆ ಪೈರುಗಳನ್ನು ಎಷ್ಟು ಸುಂದರವಾಗಿ ಇವೆ, ಎಷ್ಟು ಸುಂದರವಾಗಿ ಕತ್ತರಿಸಿದ್ದಾರೆ ಎಂಬುದಾಗಿ ಹೇಳಿದಳಂತೆ. ಗಂಡನು ಅದನ್ನು ನಿರಾಕರಿಸಿ, ಕತ್ತಿಯಿಂದಲ್ಲ, ಕುಡುಗೋಲಿನಿಂದ ಕೊಯ್ದಿದ್ದಾರೆ ಎಂದನಂತೆ. ಆದರೆ ಹೆಂಡತಿಯು ಬಿಟ್ಟುಕೊಡದೆ, ಕತ್ತರಿಯಿಂದ ಮಾತ್ರವೇ ಅಷ್ಟು ಅಚ್ಚುಕಟ್ಟಾಗಿ ಕತ್ತರಿಸಲು ಸಾಧ್ಯ ಎಂದು ವಾದಿಸಿದಳು. ಇದಕ್ಕೆ ಕಾರಣ, ಅವಳು ಪಟ್ಟಣದಲ್ಲಿ ಬೆಳೆದವಳು, ಗಂಡ ಹಳ್ಳಿಯವನು. ಅವನು ಕುಡುಗೋಲಿನಿಂದಲೇ ಕೊಯ್ದಿದ್ದಾರೆ ಎಂದು ಖಂಡಿತವಾಗಿ ಹೇಳಿದನು. ಕ್ರಮೇಣ ಇಬ್ಬರ ನಡುವಿನ ವಾಗ್ವಾದವು ಒಂದು ಜಗಳವಾಗಿ ಬದಲಾಯಿತು. ಅವರು ಅಲ್ಲಿಯೇ ಇದ್ದ ಒಂದು ಸೇತುವೆಯ ಮೇಲೆ ನಡೆಯುತ್ತಿರುವಾಗಲೂ ಜಗಳ ಮುಂದುವರೆದಿರುವುದರಿಂದ ಹೆಂಡತಿ ಒಂದು ಆಳವಾದ ನೀರಿಗೆ ಬಿದ್ದು ಬಿಟ್ಟಳಂತೆ. ಅವಳು ನೀರಿನಲ್ಲಿ ಮುಳುಗುತ್ತಿರುವಾಗಲೂ ಆ ಭತ್ತದ ಪೈರನ್ನು ಕತ್ತರಿಯಿಂದಲೇ ಕೊಯ್ದದ್ದು ಎಂದು ತನ್ನ ಕೈ ಬೆರಳುಗಳಿಂದ ಕತ್ತರಿಯ ಸನ್ನೆಯನ್ನು ತೋರಿಸುತ್ತಾ ವಾದಿಸುತ್ತಲೇ ನೀರಿನಲ್ಲಿ ಮುಳುಗಿ ಹೋದಳು. ದೇವ ಮಕ್ಕಳೇ, ಒಬ್ಬರಿಗೊಬ್ಬರು ಪ್ರೀತಿ ತೋರಿಸದೆ ಇರುವುದು ಮತ್ತು ವಿಧೇಯರಾಗದೆ ಇರುವುದರ ಪರಿಣಾಮವೇ ಇದು. ಆದುದರಿಂದ ನೀವು ವಿವೇಕವಿಲ್ಲದವರಾಗಿರದೆ ಕರ್ತನ ಚಿತ್ತವೇನೆಂದು ಗ್ರಹಿಸಿಕೊಂಡು ನಡೆಯಿರಿ. ಹಾಗಾಗುವಂತೆ ದೇವರು ನಿಮಗೆ ಸಹಾಯ ಮಾಡಿ ನಿಮ್ಮೆಲ್ಲರನ್ನು ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.